ನೀವೇ ಮುಖ್ಯಮಂತ್ರಿ ಪುತ್ರನೂ ಆಗಿದ್ರಿ. ಯಡಿಯೂರಪ್ಪನವರು ಅನೇಕ ಬಜೆಟ್ಗಳನ್ನು ಮಂಡಿಸ್ತಾ ಇದ್ರು. ಸರ್ಕಾರ ಹಣ ಎಲ್ಲಿಂದ ತರುತ್ತೆ? 55-56 ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿಗಳಿಗೆ ಕೊಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಬೆಲೆ ಏರಿಕೆ ಅನಿವಾರ್ಯ ಮತ್ತು ಇನ್ನೆವಿಟೇಬಲ್ ಅಂತ ಅನ್ಸಲ್ವಾ? ರಾಜ್ಯದಲ್ಲಿ ನೋಟನ್ನಂತರೂ ಪ್ರಿಂಟ್ ಮಾಡಿಕೊಡೋಕ್ಕಾಗಲ್ಲ ಯಾವುದೇ ಸರ್ಕಾರಕ್ಕೆ. ಒಬ್ಬ ಮುಖ್ಯಮಂತ್ರಿ ಅಥವಾ ರಾಜ್ಯ ಸರ್ಕಾರ ಅಥವಾ ಆಡಳಿತ ನಡೆಸ್ತಕ್ಕಂಥವ್ರಿಗೆ ಜ್ಞಾನ ಇರಬೇಕು. ಡೋಂಟ್ ರೀಡ್ ಮಿ ರಾಂಗ್. ನಿಜವಾಗ್ಲೂ ಕೂಡ ದುಃಖ ಆಗ್ತದೆ. ಇವತ್ತು ಜನಸಾಮಾನ್ಯರ ಪರಿಸ್ಥಿತಿ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ದೇ ಇರತಕ್ಕಂಥ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ಬಂದು ತಲುಪಿದೆ. ಇವತ್ತು ಜನ ಯಾವ ರೀತಿ ಇವತ್ತು ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ನಾನು ಹೇಳ್ತೇನೆ ಪ್ರಶಾಂತ್ ಅವರೇ, ಇವತ್ತು ಪುಕ್ಕಟೆ ವಿದ್ಯುತ್ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಗ್ಯಾರಂಟಿ ಅಂತೇಳಿ ಒಪ್ಕೊಳ್ತೇನೆ, ಆಯಿತು. ಆದರೆ ರಾಜ್ಯದ ರೈತನ ಪರಿಸ್ಥಿತಿ ಏನಾಗಿದೆ ಇವತ್ತು? ರೈತ ತನ್ನ ಬೆಳೆದಂಥ ಬೆಳೆಗೆ ನೀರು ಹಾಯಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ ಸ್ವಾಮಿ. 6-7 ತಾಸು ವಿದ್ಯುತ್ ಕೊಡೋದಕ್ಕಾಗ್ತಾ ಇಲ್ಲ. ರಾತ್ರಿ 12 ಗಂಟೆಗೆ 1 ಗಂಟೆಗೆ ಹೋಗಿ ರೈತ ಇವತ್ತು ಮಧ್ಯರಾತ್ರಿ ಎದ್ದೋಗಿ ಇವತ್ತು ಕರೆಂಟ್ ಬರುತ್ತೋ ಇಲ್ಲೋ ಅಂತೇಳಿ ಕಾಯ್ದು ಕೂರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ಇವತ್ತು ಶಕ್ತಿ ಯೋಜನೆ, ಇವತ್ತು ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಬಸ್ಗಳು ಓಡಾಡ್ತಾನೆ ಇಲ್ಲ. ಸಾವಿರಾರು ಬಸ್ಗಳು ನಿಲ್ಲಿಸ್ತಾರೆ ಸರ್ಕಾರ. ಕಾರಣ ಏನೋ ಇವ್ರಿಗೆ ಶಕ್ತಿ ಯೋಜನೆ ಕೊಡಬೇಕು ಅಂತೇಳಿ. ಆದರೆ ಗ್ರಾಮೀಣ ಭಾಗದಲ್ಲಿ ಪಾಪ ಬಡವರು, ರೈತರ ಮಕ್ಕಳು, ಶಾಲಾ ಕಾಲೇಜಿಗೆ ಓಡಾಡ್ತಕ್ಕಂಥ ಮಕ್ಕಳಿಗೆ ಬಸ್ಗಳು ಸಿಗ್ತಾಯಿಲ್ಲ ಸ್ವಾಮಿ. ಇದು ಇವತ್ತು ರಾಜ್ಯದ ಪರಿಸ್ಥಿತಿ. ಅದಕ್ಕೆ ಉತ್ತರ ಕೇಳಿದ್ರೆ ಉತ್ತರ ಕೊಡೋಕ್ಕಾಗ್ತಾಯಿಲ್ಲ ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರದ ಮೇಲೆ ಬೆಟ್ಟು ತೋರಿಸ್ತಾರೆ.